ಗೆಳೆಯರ್ದ ವಿಡಿಯೋ ನೋಡ್ಬಿಟ್ಟು ಸಖತ್ ನಮ್ಮ ಅಮ್ಮಂಗೆ ಇವಾಗ ನನ್ನನ್ನು ಆಡ್ಕೊಳ್ಳೋದಕ್ಕೆ ಚಾನ್ಸು ಗೊತ್ತಾಗುತ್ತೆ. ದಬಾಕಿದ್ರು ಡುಬಾಕಾಗಿದೆ ಅಂತ. ಫುಲ್ ಫ್ಲಾಪು ಗೈಸ್. ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಒಂದು ಸೀಸನ್ ಸ್ಪೆಷಲ್ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೀಸನ್ ಸ್ಪೆಷಲ್ ಹೇಳಿ, ಆ ವಾಟರ್ ಮೆಲನ್ ಅಂತೂ ರೋಡಲ್ಲಿ ಇವಾಗ ಕಾಣಿಸೋದೇ ಇಲ್ಲ. ಹೆಂಗಾಗ್ಬಿಡಿದೆ ಅಂದರೆ ಮೇ ಬಿ ಸತ ವಾಟರ್ ಮೆಲನ್ ಬೆಳೆ ಜಾಸ್ತಿ ಆಗಿಲ್ಲ ಅಂತ ಕಾಣಿಸುತ್ತೆ. ನಾವೇನು ವಾಟರ್ ಮೆಲನ್ ನೋಡ್ತಿದ್ವಿ, ಆ ವಾಟರ್ ಮೆಲನ್ ಸಿಗ್ತಿಲ್ಲ. ಇವಾಗ ಚಿಕ್ಕದು ಗ್ರೀನ್ ಕಲರ್ ಪುಟಾಣಿ ಇದು ಬರುತ್ತೆ ಗೊತ್ತಾ ವಾಟರ್ ಮೆಲನ್, ಅದು ಸಿಗೋದಕ್ಕೆ ಶುರುವಾಗಿದೆ. ಆ್ಯಕ್ಚುಲ್ ವಾಟರ್ ಮೆಲನು ಏನು ಎಷ್ಟು ಸಿಕ್ಕಬೇಕು ಗೊತ್ತಾ ವಾಟರ್ ಮೆಲನು. ಬೆಂಗಳೂರಲ್ಲಂತೂ ಬಹಳ ಬಹಳ ಕಮ್ಮಿ ಜಾಗದಲ್ಲಿ ನಾನು ನೋಡ್ತಾ ಇದ್ದೀನಿ. ಆ ಚಿಕ್ಕ ವಾಟರ್ ಮೆಲನ್ನೇ ಮಾರೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅದು ರುಚಿ ಇರಲ್ಲ, ಏನೋ ಬೆಳೆ ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಇದ್ರ ಜೊತೆ ಹಲ್ಸಲೆಣ್ಣು ಕೂಡ ಜಾಸ್ತಿ ಬರಲಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಸಲ ಮಾವಿನಣ್ಣು ಕೂಡ ಜಾಸ್ತಿ ಬಂದಿಲ್ಲ. ಯಾವುದು ಬೆಳೆ ಆಗ್ತಾ ಇಲ್ಲ, ಬೇಜಾರಾಗುತ್ತೆ. ಮಾವಿನಣ್ಣು ಆಲ್ಫಾನ್ಸೋ ಕೇಳಿದ್ರೆ 1.5 kg 1,000 ರೂಪಾಯಿ ಹೇಳಿದ್ರು. ಇಷ್ಟೊಂದು ಬೆಲೆ ಆಗ್ಬಿಟ್ಟಿದೆಯಾ ಮಾವಿನಣ್ಣು. ಅವಾಗೆಲ್ಲ ಎಷ್ಟೆಷ್ಟು ಕಮ್ಮಿ ಪ್ರೈಸ್ಗೆ ಎಂತೆಂಥ ಹಣ್ಣು ಸಿಗೋದು. ಈಗೆಲ್ಲ ಮೆಡಿಸನ್ ಆಗಿ ಬೆಳೆಸ್ಬಿಟ್ಟಿರ್ತಾರೆ ಮಾವಿನಣ್ಣುಗಳನ್ನ. ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಸೊ ಸೀಸನ್ ವೈಸಲ್ಲಿ ಆ ಸೀಸನ್ ತಕ್ಕನಾಗೆ ಸ್ವಲ್ಪ ರೆಸಿಪೀಸ್ಗಳನ್ನ ಮಾಡಿ ತೋರಿಸ್ಬೇಕು. ಅದಕ್ಕೆ ಇವತ್ತು ಒಂದು ಮ್ಯಾಂಗೋ ಸ್ಪೆಷಲ್ ರೆಸಿಪಿ, ಮ್ಯಾಂಗೋ. ಸೊ ಮ್ಯಾಂಗೋ ಅಲ್ಲಿ ಇವತ್ತು ಒಂದು ಡೆಸರ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಹೇಳ್ಕೊಡ್ತೀನಿ, ಅಮ್ಮ ಮಾಡ್ತಾ ಇರೋದನ್ನ ನಾನು ವಿಡಿಯೋ ಮಾಡ್ತೀನಿ. ಓಕೆ ಗಾಯ್ಸ್, ಸೊ ಇವತ್ತು ಒಂದು ಮ್ಯಾಂಗೋ ಡೆಸರ್ಟ್. ಇದನ್ನು ತಿನ್ನೋದಕ್ಕೆ ನಾನು ತುಂಬ ಎಕ್ಸೈಟ್ ಆಗ್ತಾ ಇದ್ದೀನಿ. ಆದರೆ ಇದನ್ನು ಮಾಡಿನೂ ಮತ್ತೆ 1 hour 1.5 hour ಕಾಯಬೇಕು ತಿನ್ನೋದಕ್ಕೆ. ಸ್ವಲ್ಪ ಲೇಟ್ ಪ್ರೋಸೆಸ್. ಮಾಡೋದು ಫುಲ್ ಈಸಿಗೆ, ಆದರೆ ಇದು ಪ್ರೋಸೆಸ್ ಆಗಿ ಅದನ್ನು ಬಾಯಿಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇವತ್ತು ಮ್ಯಾಂಗೋದಲ್ಲಿ ಒಂದು ಡೆಸರ್ಟ್ ರೆಸಿಪಿ ತೋರಿಸ್ತೀನಿ, ಬನ್ನಿ. ಮಾವಿನ ಹಣ್ಣು ಕಂಪ್ಲೀಟ್ ಆಗಿ ಸಿಪ್ಪೆಯಿಂದ ತೆಗೆದು ಇಟ್ಕೊಳ್ಳಿ. ಓಕೆನಾ, ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಮಾವಿನ ಹುಳಿ ಅದ ಹಸಿ ಅದ ಅಂತ. ಮಜಾ. ಚೆನ್ನಾಗಿ ಸ್ವೀಟಾಗಿದೆ. ಇದು ಒಂದೇ ಒಂದು ಸಿಂಗಲ್ ಮಾವಿನ ಹಣ್ಣು ತಗೊಂಡಿರೋದು. ನೋಡೋಣ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೋತಾ ಇದೀವಿ. ಹೆಚ್ಚಿದ ಮಾವಿನ ಹಣ್ಣು, ಸಕ್ಕರೆ. ಮಾವಿನ ಹಣ್ಣು ಸ್ವೀಟ್ ಇದೆ, ಸೊ ಸಕ್ಕರೆ ಸ್ವಲ್ಪ ಕಮ್ಮಿ, ಮತ್ತೆ ಹಾಲು. ಸೊ ಇವಾಗ ಬೇಸಿಕಲಿ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಆಗ್ತಾ ಇದೆ. ಫಸ್ಟಿಗೆ ಒಂದು ಸಿಂಗಲ್ ಮ್ಯಾಂಗೋ ಅಲ್ಲಿ ಹಾಕ್ತಿದೀವಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಾ ಇದ್ರೆ ಮಜಾ. ಫುಲ್ ಫೈನ್ ಪೇಸ್ಟ್, ನುಣ್ಣಕ್ಕಾಗ್ಲಿ ಮಿಲ್ಕ್ ಶೇಕ್. ಸ್ವಲ್ಪ ಗಟ್ಟಿ ಬರಲಿ ನೋಡಿ, ಈ ತರ ಸ್ವಲ್ಪ ಗಟ್ಟಿ ಇರಲಿ. ತುಂಬಾ ಇದ್ರ ತರ ಮಾಡಕ್ ಹೋಗ್ಬೇಡಿ, ಫುಲ್ ಮಿಲ್ಕ್ ಶೇಕ್ ತರ ಬೇಡ. ಈ ತರ ಕನ್ಸಿಸ್ಟೆನ್ಸಿ ಬರಲಿ. ತಿನ್ನಿ ಗಾಯ್ಸ್. ಚೆನ್ನಾಗಿರುತ್ತೆ, ತಿನ್ನು. ಇಲ್ಲ, ನೀನ್ ಇದನ್ನ ಟೇಸ್ಟ್ ಮಾಡ್ಲೇಬೇಕು. ಸಕ್ಕರೆನೇ ಬೇಡ, ಅದಕ್ಕೆ ಹೇಳಿದ್ದು ತಿನ್ನು, ಟೇಸ್ಟ್ ಮಾಡು ಅಂತ. ಈ ಸ್ಪೂನ್ ನ ವಾಸ್ಕ್ ಹಾಕ್ತೀನಿ, ಬೇರೆ ಎತ್ಕೊಂಡ್ರಾಯ್ತು. ನಮ್ಮ ಅಮ್ಮನಿಗೆ ಅಡ್ಗೆ ಮಾಡ್ಬೇಕಾದ್ರೆ ಟೇಸ್ಟ್ ಮಾಡು ಅಂದ್ರೆ ಇಷ್ಟನೇ ಇಲ್ಲ. ನಾನಂತೂ ತಿಂತಾ ಇರ್ತೀನಿ, ತಲೆನೇ ಕೆಡ್ಸ್ಕೊಳಲ್ಲ. ಟೇಸ್ಟಿಂಗ್ ಪೌಡರ್ ಹಾಕ್ಬಿಡು, ಇಕ್ಬಿಡ್ತಾರ ಮೇಲೆ. ಏನಿದು? ಕಾರ್ನ್ ಫ್ಲೋರ್. ನೀರೆಲ್ಲ ಇಲ್ಲಿ ಎಲ್ಲ ಬೂದಿ ಮಾಡಿ ಇಕ್ಕೋರ ಮಮ್ಮಲ್ಲಿ. ಇವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ತಗೊಳ್ಳಿ. ಆಕ್ಚುಲಿ ಇವತ್ತು ರೆಸಿಪಿಯಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಅದಿಲ್ಲ ಅಂದ್ರೆ ಅದ್ರ ಟೆಕ್ಸ್ಚರ್ ಬರೋದೇ ಇಲ್ಲ. ಅದಿಲ್ಲ ಅಂದ್ರೆ ಇದಾಗಲ್ಲ. ಇದಿಲ್ಲ ಅಂದ್ರೆ ಡೆಸರ್ಟ್ ಆಗಲ್ಲ. ಅಮ್ಮ ಇದು ಡೆಸರ್ಟ್ ಮಾಡ್ತಾ ಇರೋದು ನಾವು. ಸೊ ಇವಾಗ ಸ್ವಲ್ಪ ನೀರ್ ಹಾಕೊಂಡು, ಇಲ್ಲ ಅಂದ್ರೆ ಹಾಲು ಹಾಕೋಬಹುದು, ನಿಮ್ಮ ಆಪ್ಷನ್. ಹಾಲಾದ್ರೂ ಓಕೆ, ನೀರಾದ್ರೂ ಓಕೆ. ಸ್ವಲ್ಪ ಕಾರ್ನ್ ಫ್ಲೋರ್ದು ನೀರ್ ಹಾಕಿ ರೆಡಿ ಮಾಡ್ಲೇಬೇಕು, ಇದು ಕಂಪಲ್ಸರಿ. ರೆಡಿ ಇದೆ. ಓಕೆ, ಇವಾಗ ಒಂದೇ ಒಂದು ಸ್ಪೂನ್ ಕಾರ್ನ್ ಪೌಡರ್ ಒಂದೇ ಒಂದು ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನು ನೀರು ಅಷ್ಟೇ, ಇಲ್ಲ ಹಾಲು, ಅವ್ರವ್ರ ಅನುಕೂಲ. ಇವತ್ತು ಮಾವಿನ ಹಣ್ಣಿಗೆ ನಾವು ನಿಂಬೆಹಣ್ಣು ಹಿಂಡುವ ಕಾರ್ಯಕ್ರಮ. ಸಿಹಿಗೆ ಹುಳಿ. ಎಸ್, ಮಾವಿನ ಹಣ್ಣಿಗೆ ಒಂದು ನಿಂಬೆಹಣ್ಣು ಹೆಚ್ಚಿಟ್ಕೊಳ್ಳಿ. ಒಂದ್ ಪೂರ್ತಿ ಅಲ್ಲ, ಅದ್ರಲ್ಲಿ ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ. ಜ್ಯೂಸಿ ಇದೆ ನೋಡಮ್ಮ. ಅಪ್ಪ 280 ರೂಪಾಯಿ ನಿಂಬೆಹಣ್ಣು ಕೆಜಿ. 150 kg ನಮ್ಮನೆ 150 ರೂಪಾಯಿಗೆ 1 ಡಜನ್. ಕೆಜಿ 280 ರೂಪಾಯಿ. ನಾನು ಇವತ್ತು KPN ಅಲ್ಲಿ ಕೇಳಿದ್ನಲ್ಲ. ಇವಾಗ ಹಾಕ್ಲಾ ಹಣ್ಣು? ಈಗ ಒಲೆ ಆನ್ ಮಾಡಿ ಫಸ್ಟು. ನಮ್ಮಮ್ಮ ಒಲೆನೇ ಆನ್ ಮಾಡಿಲ್ಲ. ಇಲ್ಲ, ಹಾಕ್ಬಿಟ್ಟು ಹಾಕೋಣ ಅಂತ ನಾನು. ಓಕೆ, ಆನ್ ಮಾಡಿ. ಇವಾಗ ಇದನ್ನ ಹಾಕೊಂಡು ಒಂದು ಹೊತ್ತಾಗುತ್ತಾ ತಿಂಡಿ? ಒಂದು ಬೌಲ್ ಆಗುತ್ತಿದ್ದು.
ಒಂದ್ ಬೌಲ ಜಾಸ್ತಿ ಆಗೋ ತರ ಇದೆ ಯಾಕೋ, ಒಂದ್ ಮಾವಿನ ಹಣ್ಣೆಲ್ಲ ಜಾಸ್ತಿ ಆಗೋ ತರ ಇದೆ ನನಗೆ. ಪಲ್ಪಿ ತುಂಬಾ ಚೆನ್ನಾಗಿದೆ ಹಣ್ಣು. ಹೌದು, ಹಣ್ಣು ಚೆನ್ನಾಗಿದೆ. ಸಿಪ್ಪೆ ತುಂಬಾ ತೆಳ್ಳಗಿತ್ತು. ಯಾವ್ದು ಬಂಗಾರಪಲ್ಲಿ ನಾನು ತಂದಿದ್ದು, ಇಲ್ಲ ಆಲ್ಫಾನ್ಸಾ? ಇರೋ ಅದು ಬಿಸಿ ಆಗ್ಲಿ ಸ್ವಲ್ಪ. ದಯವಿಟ್ಟು ಇದನ್ನ ತುಂಬಾ ಸಿಮ್ ಅಲ್ಲಿ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಬೇಕು. ಆಡಿಸ್ಬೇಕು, ಕೈ ಬಿಡದ ಹಾಗೆ ಹಲ್ಲಾಡಿಸು. ಗಮ್ಮಂತದೆ. ಮತ್ತೆ ಕರೆಕ್ಟ್ ಆಗಿ ಮಾಡಿದ್ರೆ ಬಾಯಲ್ಲಿ ನೀರ್ ಬರ್ತದೆ ಗಾಯ್ಸ್. ಕುಡೀರಿ, ನೀರು ಕುಡಿ, ಮಡಕೆ ನೀರು. ನಂಗೆ ಇದನ್ನ ನೋಡ್ಬಿಟ್ಟು, ಮಾವಿನ ನೋಡ್ಬಿಟ್ಟು ಎಷ್ಟು ರೇಟು ಅಮ್ಮ? ನಿಮ್ ಕಾಲದಲ್ಲೆಲ್ಲ ಮಾವಿನಕಾಯಿ ಮರ ಹತ್ತಿ ಕದೀತಿದ್ರಮ್ಮ? ಮರ ಹತ್ತಕ್ಕೆ ಬರ್ತಿತ್ತು. ನಾವು ಮೂವರು, ನಮ್ಮ ಅಕ್ಕಂದ್ರು ನಾನು ಎಲ್ಲ ಮರ ಹತ್ತದು. ಅವಾಗೆಲ್ಲ ಸ್ಕರ್ಟ್ ತುಂಬ್ಕೊಂಡು ಬರ್ತಾ ಇದ್ವಿ. ಓನರ್, ಮಾವಿನ ತೋಪಿನ ಓನರ್ ಬಂದರೆ ಅಲ್ಲಿಂದ ಕಾಲು ಕಿತ್ಕೊಂಡು ಎಸ್ಕೇಪು. ಇಲ್ಲಾಂದ್ರೆ ನಮ್ಮ ಕಾಲು ಮುರಿಯೋರು, ಮನೆಗೆ ಬಂದು ಚಾಡಿ ಹೇಳೋರು. ಚೆನ್ನಾಗಿ ಒದೆ ತಿಂತಾ ಇದ್ವಿ. ಅವೆಲ್ಲ ನೆನಪುಗಳಿದೆ. ಚಿಕ್ಕ ಚಿಕ್ಕ ಮಾವಿನ, ಅಷ್ಟೋ ದೊಡ್ಡ ದೊಡ್ಡ ಮಾವಿನ ಮರ ಅಲ್ಲ ಅದು. ಚೆನ್ನಾಗಿ ಹತ್ಬೋದಾಗಿತ್ತು. ಅಮ್ಮ ಇಲ್ಲಿ ಅಯ್ಯೋ ಫುಲ್ಲು ಶೇಕಿಂಗ್. ಇವಾಗ ಇದಕ್ಕೆ ಸ್ವಲ್ಪ ಒಂದು ತಗೋ, ಇಲ್ಲಿ ನಿಂಬೆಹಣ್ಣು, ಒಂದು 4-5 ಡ್ರಾಪ್ ನಿಂಬೆಹಣ್ಣು ಬಾ. ಬೀಜ ಹಾಕಕ್ ಹೋಗ್ಬೇಡಿ, ನೋಡ್ಕೊಳ್ಳಿ. ಸಾಕು 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 ಸಾಕು. ಓ, ನಮ್ಮ ಅಮ್ಮ ಅರ್ಧ ನಿಂಬೆಹಣ್ಣು ಹಿಂಡ್ರಿದ್ರು. ಹುಳಿ, ಸಿಹಿ, ಎಮ್ಮಿ ಸ್ವೀಟು. ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು, ಅದನ್ನು ಒಂಚೂರು ಇದಕ್ಕೆ ಬಗ್ಸೋಣ. ಈಗ ಹಾಲಲ್ಲಾದರೂ ಹಾಕೋ, ನೀರಲ್ಲಾದರೂ ಹಾಕೋ, ಒಟ್ನಲ್ಲಿ ಕಾರ್ನ್ಫ್ಲೋರ್ ಹಾಕೋ. ಎಸ್, ಇವಾಗ ಕನ್ಸಿಸ್ಟೆನ್ಸಿ ಈಸ್ ಕಮಿಂಗ್. ಏನ್ ಹೇಳೋ ಅಮ್ಮ, ಇದಕ್ಕೆ ಹೆಸ್ರೇನು ಹೇಳು? ಹೆಸ್ರೇ ಗೊತ್ತಿಲ್ಲ ನಿಂಗೆ, ಮಾಡ್ತಾ ಇದೀಯಾ? ಹೇಳ್ಕೊಟ್ಬಿಟ್ಟೆ ಅಂತ. ಮ್ಯಾಂಗೋ ಜೆಲ್ಲಿ. ಮ್ಯಾಂಗೋ ಜೆಲ್ಲಿ ಅಲ್ಲ, ಮ್ಯಾಂಗೋ ಪುಡಿಂಗು. ಪುಡಿಂಗ್ ಮ್ಯಾಂಗೋ ಪುಡಿಂಗ್ ಕರೆಕ್ಟಾಗಿ ಬಂದ್ರೆ ಇದು ವಿಡಿಯೋ ಸಕ್ಸಸ್ಸು. ನಂದ್ರೆ ಹಾಕಲ್ವಾ ವಿಡಿಯೋ? ಹಾಕ್ತೀನಿ. ಅದು ಫ್ಲಾಪ್ ಆದ್ರೂ ಸಕ್ಸಸ್ ಆದ್ರೂ ನಾನು ವಿಡಿಯೋ ಹಾಕ್ತೀನಿ. ಫಸ್ಟ್ ಮಾಡ್ತಾ ಇರೋದು ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ. ಲೆಟ್ ಅಸ್ ಸಿ. ತಿಂದ ರೊಟ್ಟೆ ತಣ್ಣಗಿರುತ್ತೆ. ಚೆನ್ನಾಗಿ ಕಲಕ್ತಾ ಇರಬೇಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ. ಸ್ವಲ್ಪ ಕಲ್ಕುವ ಕೆಲಸ ಜಾಸ್ತಿ ಇದೆ. ಇನ್ನೂ ಗಟ್ಟಿ ಆಗ್ಬೇಕಲ್ಲಮ್ಮ ಅದು. ಎಷ್ಟಿದೆ ಇವಾಗ? ಅದು ಇನ್ನ ಗಟ್ಟಿ ಆಗ್ಬೇಕಿದು. ಅದಕ್ಕೆ ರುಬ್ಕೋಬೇಕಾದ್ರೆ ಹಾಲು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಅದಕ್ಕೆ ಸ್ವಲ್ಪ ತಿಕ್ಕಾಗಿ ರುಬ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ. ಕುದಿ ಬರ್ತಾ ಇದೆ, ಇವಾಗ ಗಟ್ಟಿ ಆಗೋಯ್ತು. ಒಂದ್ ಕುದಿ ಬಂದ್ರೆ ಸಾಕು, ಶಿಫ್ಟ್ ಮಾಡ್ಬಿಡೋಣ. ತೋರ್ಸೋದು ಕನ್ಸಿಸ್ಟೆನ್ಸಿ ಎಷ್ಟು ಬಂದಿದೆ ಈಗ? ನೋಡಿ, ಈ ತರ ಗಟ್ಟಿ ಆಯ್ತು. ಇವಾಗ ಇದನ್ನ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇದನ್ನ ಯಾವುದು ಏನು ಬೌಲ್ಗೆ ಯಾವುದೇ ರೀತಿಯಾಗಿರುವಂತ ಗ್ರೀಸಿಂಗ್ ಮಾಡಿಲ್ಲ. ತುಪ್ಪ ಸೌರಿ, ಎಣ್ಣೆ ಸೌರಿ ಏನೂ ಇಲ್ಲ. ಖಾಲಿ ಗಾಜಿನ ಬೌಲಿಗೆ ಈ ಕಂಪ್ಲೀಟ್ ನಾವೇನ್ ಮಾಡ್ಕೊಂಡಿದೀವಿ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನೋಡಿ, ಈ ತರ ನೀಟಾಗಿ ಹಿಂಗ್ ಶೇಕ್ ಮಾಡಿದ್ರೆ ಅದು ನೀಟಾಗಿ ಸೆಟ್ಲ್ ಆಗುತ್ತೆ. ಈಗ ಈ ರೀತಿ ಆಗಿರೋದನ್ನ ಒಂದ್ 5 ನಿಮಿಷ ತಣ್ಣಗಾಗ್ಲಿ, ಆಚೆ ಕಡೆನೆ ಇಡೋಣ. ಒಂದ್ 5 ನಿಮಿಷ ತಣ್ಣಗಾದ್ಮೇಲೆ ಇದನ್ನ ಮಿನಿಮಮ್ 1.5 ಅವರ್, 1.5 ಅವರ್ ಇದನ್ನ ಫ್ರಿಜ್ ಅಲ್ಲಿ ಇಡಬೇಕು. ಸೊ ಮಾಡಿದ್ದಾಯ್ತಲ್ಲ, ಇವಾಗ 1.5 ಅವರ್ ಇದನ್ನ ತಿನ್ನಕ್ಕೆ ಕಾಯ್ಬೇಕು. ಇದೇ ಹೇಳಿದ್ ನಾನು. ಮಾಡ್ಬಿಡ್ತೀವಿ, ಅದ್ರ ತಿನ್ನಕ್ಕೆ 1.5 ಅವರ್ ಕಾಯ್ಬೇಕು. ಆಲ್ಮೋಸ್ಟ್ ನಾನು 2 ಅವರ್ಸ್ ಮೇಲೆ ಇಟ್ಟಿದ್ದೆ. ಸೊ ಇವಾಗ ತೆಗ್ದಿದ್ದೀನಿ. ಇವಾಗ ಇದರ ಒಂದು ಟೆಕ್ಸ್ಚರ್ ನೋಡೋಣ. ಸದ್ಯಕ್ಕಂತೂ ಹಿಂಗೆ ಬಂದಿದೆ. ಇದನ್ನ ಇವಾಗ ಹಿಂಗೆ ದಬಾಕದ್ಮೇಲೆ ಕರೆಕ್ಟಾಗಿ ಬರುತ್ತೆ, ನೋಡೋಣ. ಇವಾಗ ಇದನ್ನ ದಬಾಕಣ. ನಂಗೆ ಗೊತ್ತಿಲ್ಲ ಹೆಂಗಾಗಿರುತ್ತೆ ಅಂತ. ಲೆಟಸ್ ಟ್ರೈ. ಫುಲ್ ಫ್ಲಾಪು ಗೈಸ್, ಫುಲ್ ಫ್ಲಾಪ್ ಆಗೋಯ್ತು ನಮ್ಮ ತಿಂಡಿ. ಒಂದು ಫ್ಲಾಪಿನ ಕತೆ. ಸೀರಿಯಸ್ಲಿ ನೋಡಕ್ಕೆ ಆನಂದವಾಗಿರುತ್ತೆ ವಿಡಿಯೋಗಳಲ್ಲಿ. ನಾವೇನ ಟ್ರೈ ಮಾಡ್ತಿದ್ವಿ, ಈ ತರ ಡುಬಾಕ್ ಆದಾಗ ಗೊತ್ತಾಗುತ್ತೆ ದಬಾಕಿದ್ರು ಡುಬಾಕ್ ಆಗಿದೆ ಅಂತ. ಸೋ ಬ್ಯಾಡ್ ಗೈಸ್, ಫ್ಲಾಪ್ ಆಗೋಯ್ತು ಗೈಸ್. ಇಷ್ಟು ಮಾಡಿದ್ದು ಬರ್ಲೇ ಇಲ್ಲ. ಟೆಕ್ಸ್ಚರೇ ಬರ್ಲಿಲ್ಲ. ಏನಿದು? ಮ್ಯಾಂಗೋ ಜ್ಯೂಸ್ ಆಗೋಯ್ತು. ಟೇಸ್ಟ್ ಮಾಡ್ಲಾ ಹೋಗ್ಲಿ.
ನಮ್ಮ ಅಮ್ಮಂಗೆ ಇವಾಗ ನನ್ನನ್ನು ಆಡ್ಕೊಳ್ಳೋದಕ್ಕೆ ಚಾನ್ಸು ಏನೋ ತುಂಬಾ ಈಸಿ, ಸಖತ್ ಫಾಸ್ಟ್, ಎಮ್ಮಿ ಟೇಸ್ಟ್ ಅಂದ್ಬಿಟ್ಟು ಇವಾಗೆಲ್ಲ ದುಬಾಕು. ಮೊಯೆ ಮೊಯೆಮ್ಮ ಮೋಯೆ ಬರ್ಲೇ ಇಲ್ಲಮ್ಮ ನನ್ನ ಪುಡ್ಡಿಂಗು. ಅದಕ್ಕೆ ಹೇಳೋದು, ನೋಡಕ್ ಚಂದ, ಫ್ಲಾಪ್ ಹೋಗೆ. ಕಳಕೆ ಬುಜ್ಜೆ ಹೊಡ್ತಿದ್ದೀನಿ, ಅದನ್ನೆಲ್ಲ ತಿನ್ಕೊಂಡು ಹೋಗು ಬಾಯ್ ಟಾಟಾ. ಒಂದು ಮ್ಯಾಂಗೋ ವೇಸ್ಟು. ಹಂಗೆ ತಿಂದಿರಾಗಿರೋದ. ಅವ ಏನೇನು ಹೇಳ್ಕೊಟ್ಟವ್ರು ಎಲ್ಲ ಹಂಗೆ ಕರೆಕ್ಟಾಗೇ ಮಾಡಿದೀವಮ್ಮ. ಬರ್ಲೇ ಇಲ್ಲಮ್ಮ ಮ್ಯಾಂಗೋ ಮಿಲ್ಕ್ಷೇಕ್ ಗ್ಯಾಸ್ ಸರಿಗಿಲ್ಲ, ಗ್ಯಾಸ್ ಪ್ರಾಬ್ಲಮ್. ಗೈಸ್ ಆಸೆ ಪಟ್ಟಿ ಮಾಡಿದೆ, ದೋಸೆ ಆಗೋಯ್ತು ಗೈಸ್. ಅದಕ್ಕೆ ಪುಟ್ಟಿಂಗ್ ಅಂತ ಹೆಸರಿಡಬೇಡ. ಪುಡ್ಡಿಂಗ್ ಅಲ್ಲ ಇದು, ಮಡ್ಡಿಂಗ್ ಆಗೋಯ್ತಿಲ್ಲ ಈಗ. ಟೇಸ್ಟ್ ಏನೋ ಚೆನ್ನಾಗದೆ, ನನ್ನ ಮಗನ್ ಪುಡ್ಡಿಂಗ್ ಆಗ್ಲಿಲ್ಲ, ಮಿಲ್ಕ್ಸೇಕ್ ಆಗೋಯ್ತು. ಛೇ ಹೋಗ್ಲಿ, ಇನ್ನೊಂದು 2 ಅವರ್ ಫ್ರಿಜ್ಜಲ್ಲಿ ಇಕ್ತೀನಿ, ಆಮೇಲಾದ್ರೂ ಆಯ್ತದ ನೋಡೋಣ. ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ತೀನಿ ನಾನು, ನೋಡೋಣ ಅವಾಗಾದ್ರೂ ಬರ್ತದ ಅಂತ. ಪುಟ್ಟಿಂಗ್ ಅಂತ ಪುಡ್ಡಿಂಗ್ ಹೋಗಿ ಪುಡ್ಡಿಂಗ್ ಆಯ್ತಾ, ಪಲ್ಟಿ ಹೊಡಿತು. ಪಲ್ಟಿ ಮೊಯೆ ಆಗೋಯ್ತು. ಫಸ್ಟ್ ರೆಸಿಪಿ ನಮ್ದು ಫ್ಲಾಪ್ ಆಗಿರೋದು ಹಾ. ಯಾರ್ಯಾರ್ದೋ ವಿಡಿಯೋ ನೋಡ್ಬಿಟ್ಟು ಸಖತ್ತಾಗಿ ಮಾಡಿದ್ಯಾ. ಅದು ಪುಡ್ಡಿಂಗ್ ಅಲ್ಲ, ಜ್ಯೂಸ್ ಕುಡ್ಕೋಬೋದು. ನೀನ್ ತೋರ್ಸ ಬೇಡ ಸರ್ ಅನ್ನೋ ಗಟ್ಟಿ ಅಂತೀಯಾ. ಯಾರ ವಿಡಿಯೋ ನೋಡ್ಬಾರ್ದು, ನಾವೇ ಮಾಡಬೇಕು ಸ್ವಂತವಾಗಿ. ಅದು ಕಂಟೆಂಟ್. ನಮ್ದು ಫ್ಲಾಪ್ ಕಂಟೆಂಟ್ ಚೆನ್ನಾಗಿಲ್ಲ. ಅವ್ರಿಗೆ ಎಕ್ಸ್ಪರ್ಟ್ ಇರುತ್ತೆ, 10 ಸಲ ಮಾಡಿ ವಿಡಿಯೋ ಸಕ್ಸಸ್ ಇರುತ್ತೆ. ನಮ್ದೇನೋ ಮಾತಾದ್ರೆ ಅವಳ್ದೇನೋ ಸುಮಾನ. ಅವಳು ಗಾಳಿ ತಗಂತವಳೆ, ಅಲ್ಲಿ ಕೂಲರ್ ಹತ್ರ ಕುತ್ಕೊಂಡು ಮಕಾನೆ ಕೂಲರ್ ಹತ್ರ ಹಾಕೊಂಡ್ಬಿಟ್ಟವಳೆ. ಯಾರ್ಯಾರಿಗೇನೋ ಸಮಸ್ಯೆ ನೋಡಿ ಗಾಯ್ಸ್. ಮತ್ತೆ ಹಾಕಿದೀನಿ, ಇವತ್ತು ಇಡ್ಡಿ ರಾತ್ರಿ ಅಲ್ಲೇ ಇರ್ಲಿ. ಇವತ್ತು ಇಡ್ಡಿ ಅದನ್ನ ನೋಡ್ಬಿಡ್ತೀನಿ, ಫುಲ್ ನೈಟ್ ಇರ್ಲಿ, ನಾಳೆ ತೆಗಿತೀನಿ ನೋಡೋಣ. ನಾಳೆ ವಿಡಿಯೋ ಮಾಡಿದಾರಲ್ಲ, ವಿಡಿಯೋ ಮಾಡಿದಾರಲ್ಲ ಅವ್ರಿಗೆ ಹೇಳು, ಕಮೆಂಟ್ ಹಾಕ್ಬೇಕು ಅವ್ರಿಗೆ. ಕಮೆಂಟ್ ಹಾಕೋ, ಫ್ಲಾಪ್ ಆಯ್ತು ನಿಮ್ ರೆಸಿಪಿ ಅಂತ. ಫ್ಲಾಪ್ ಅಂತ, ಹಿಟ್ಟಾಗಿಲ್ಲ ಫ್ಲಾಪ್ ಆಯ್ತು. ನಾಳೆ ತಿನ್ನೋಣ. ಬಾಯಿ ಸದಿ ಕಳಕ ಬಿದ್ದು ತಿನ್ನು. ಗೈಸ್ ಕೊನೆಗೂ ನಮ್ಮ ಒಂದು ರೆಸಿಪಿ ಫ್ಲಾಪ್, ಐಸ್ ಕ್ರೀಮ್ ಆಗೋಯ್ತು ಗೈಸ್. ವೇಸ್ಟ್ ಆಗೋಯ್ತು, ಎಲ್ಲ ವೇಸ್ಟ್. 24 ಅವರ್ಸ್ಗಿಂತ ಜಾಸ್ತಿನೇ ಫ್ರಿಜ್ಜಲ್ಲಿ ಇಟ್ಟೆ ನೋಡೋಣ ಅಂತ. ಇವಾಗ ಅದು ಐಸ್ ಕ್ರೀಮ್ ಆಗಿದೆ. ನಾನು ಅನ್ಕೊಂಡಿದ್ದಾಗಲಿಲ್ಲ. ತಿನ್ಕೋ, ಹಂಗೆ ಏನಾಗಲ್ಲ. ನಮ್ಮಮ್ಮಂಗೆ ಮಜಾ ಹಾಳು ಮಾಡಿದ್ನಲ್ಲ ಅಂತ. ಮಜಾ ಆಡ್ಕೊಳ್ಳೋದು ನನ್ನ ನೀನು. ದುಡ್ಡು ವೇಸ್ಟ್ ಅಲ್ವಾ. ಯಾವಾಗಲೂ ಸೂಪರ್ ಆಗಿರೋದೇ ರೆಸಿಪಿಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಫ್ಲಾಪ್ ಆಗಿರೋದು ತೋರಿಸ್ಬೇಕಲ್ವಾ. ನಾವು ಯಾರಾದ್ರೂ ಬೇರೆಯವ್ರದ್ದು ರೀಲ್ಸ್ ನೋಡಿಕೊಂಡು ಮಾಡೋಣ ಅಂತ ಎಮ್ಮಿ ಅಂತ ಅಂದ್ಕೊಂಡ್ರೆ ಮಾವಿನ ಹಾಲು, ಆ ಸಕ್ಕರೆ ಎಲ್ಲ ಟೈಮು ಎಲ್ಲ ವೇಸ್ಟ್. ಫ್ಲಾಪ್ ಹೋಗ್ಯಾ. ಒಂದು ಫಸ್ಟ್ ವಿಡಿಯೋ ಅವರ್ಸ್ ಕುಕಿಂಗ್ ವಿಡಿಯೋ ಫ್ಲಾಪ್ ಹೋಗ್ಯಾ. ಇದು ನನಗೆ ಬೇಕಿತ್ತಾ ಆಗೋಯ್ತು ಫ್ಲಾಪ್. ಹಂಗಿರುತ್ತೆ ನಮ್ಮಮ್ಮ ಮಜಾ ತಗೋತಾವ್ರ ನನ್ನ ಮುಂಡಾಯಿಸ್ಬಿಟ್ಟೆ ಅಂತ ಹೇಳೋದು. ನೋಡಕ್ಕೆ ಎಷ್ಟು ಈಸಿ ಅಂತೀವಿ. ಅಲ್ಲಮ್ಮ ಈಸಿನೇ ಇತ್ತು ಕಣ್ಮಮ್ಮಿ. ಏನು ನೀ ಮಾಡಿದ್ರೆ ಹಿಂಗೆ ಫ್ಲಾಪ್ ಆಗುತ್ತೆ ಅಂತ ನನಗೇನು ಗೊತ್ತಿತ್ತಾ. ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ದೆ ಹೆಂಗಾಗ್ಬಿಟ್ಟಿದೆ, ಕಲ್ಲಾಗ್ಬಿಟ್ಟು ಐಸ್ ಕ್ರೀಮ್ ಆಗ್ಬಿಟ್ಟಿದೆ. ನಮ್ಮ ಅಡುಗೆ ಮೊಯ್ಯೆ ಆಗೋಯ್ತು. ಛೇ, ನಮ್ಮ ಅಡುಗೆ ನಮಗೆ ಚಂದ. ಓಕೆ ಗಾಯ್ಸ್, ಅವಾಗ ಅಡುಗೆ ಮಾಡಿದ್ರೆ ಎಲ್ಲ ನೋಡಿ ಮಾಡೋದು ಆಗೋದು. ಈ ಥರ ಎಲ್ಲ ಫ್ಲಾಪ್ ಆಗ್ತಾ ಇರುತ್ತೆ, ಟೆನ್ಷನ್ ಮಾಡ್ಕೋಬಾರ್ದು ಅಷ್ಟೇ. ಏನು ವೇಸ್ಟ್ ಇಲ್ಲ, ಕುಡ್ಕೋ ತಿನ್ಕೋ. ಮ್ಯಾಂಗೋ ಐಸ್ ಕ್ರೀಮ್